ನೋಟಿಸ್ ಕೊಟ್ಟಿದ್ದಾರೆ ಒಂದ್ ಕಡೆ. ಇವತ್ತು 11:30ಕ್ಕೆ ಪಾಠಕ್ ಅವರನ್ನ ಯತ್ನಾಳ್ ಅವರು ಭೇಟಿ ಮಾಡ್ತಾರೆ. ಬೆಳಿಗ್ಗೆ ತುರ್ತಾಗಿ ಅಶೋಕ್ ಅವರು ದೆಹಲಿಗೆ ದೌಡಾಯಿಸಿದ್ದಾರೆ ಸರ್. ನಿನ್ನೆ ರಾತ್ರಿ ಜೋಶಿ ಅವ್ರ ಮನೆಯಲ್ಲಿ ಬೊಮ್ಮಾಯಿ ಅವರು ರಾಧಾಮೋಹನ್ ದಾಸ್ ಅವರನ್ನು ಕರೆಸಿ ಚರ್ಚೆ ಮಾಡಿದ್ದಾರೆ. ಇನ್ನೊಂದ್ ಕಡೆ ಯತ್ನಾಳ್ ಅವ್ರ ತಂಡ ರಹಸ್ಯ ಸಭೆ ಮಾಡಿದ್ದಾರೆ. ಏನಾಗ್ತಿದೆ ಬಿಜೆಪಿನಲ್ಲಿ ಅಂತ ನನಗೆ ಏನಾಗ್ತಾ ಇದೆ ಅಂತ ಹೇಳಿದರೆ, ಈಗ ಪ್ರಾಯಶಃ ಎಲ್ಲ ಒಂದು ಕಾಲ ಕೂಡಿ ಬಂದಿದೆ. ಈ ಎಲ್ಲ ದೊಡ್ಡ ದೊಡ್ಡ ಹೋಮಗಳನ್ನು ಮಾಡಿ ಕೊನೆಗೆ ಏನು ಮಾಡ್ತಾರೆ, ಎಲ್ಲರೂ ಸೇರಿಕೊಂಡು ಅದಕ್ಕೆ ಆಹುತಿಗಳನ್ನು ಕೊಡ್ತಾರೆ. ಆಮೇಲೆ ಪ್ರಸಾದ ವಿತರಣೆ ಆಗುತ್ತೆ. ಇವತ್ತು ಆ ಪ್ರಸಾದ ವಿತರಣೆಯ ಘಟ್ಟಕ್ಕೆ ನಾವು ತಲುಪಿದ್ದೇವೆ ಅಂತ ನನಗೆ ಅನಿಸಿದೆ. ಎಲ್ಲ MP ಗಳು ದೆಹಲಿಯಲ್ಲಿದ್ದಾರೆ. ಆಲ್ರೆಡಿ ಮೀಟಿಂಗ್ ಮಾಡಿ ಸಮಾಲೋಚನೆಗಳನ್ನು ಮಾಡಬೇಕು ಅಂತ ಹೇಳಿ ಅಮಿತ್ ಶಾ ಆದೇಶದ ಮೇಲೆ ಮಾಡಿದ್ದಾರೆ ಅಂತ ಹೇಳುವಂಥ ಸುದ್ದಿ ಇದೆ. ಇನ್ನೊಂದು ಕಡೆ ಯತ್ನಾಳ್ ಅವರ ಪೂರ್ತಿ ತಂಡ ದೆಹಲಿಯಲ್ಲಿ ಹೋಗಿ ಬಿಟ್ಟಿರುವಂಥದ್ದು. ಅವರು ಶಿಸ್ತು ಸಮಿತಿಯ ಜೊತೆಯಲ್ಲಿ ಇತರ ಪ್ರಮುಖರನ್ನು ನಿನ್ನೆ ನಾನು ನೋಡಿದೆ. ರಾಜನಾಥ್ ಸಿಂಗ್ರನ್ನಿರ್ಬೋದು, ನಮ್ಮ JPC ಅಧ್ಯಕ್ಷರನ್ನಿರ್ಬೋದು, ಬೇರೆ ಬೇರೆ ಲೀಡರ್ಗಳನ್ನು ದೆಹಲಿಯಲ್ಲಿ ಭೇಟಿ ಮಾಡಿ ಸಮಾಲೋಚನೆಗಳನ್ನು ಮಾಡುವಂಥದ್ದನ್ನು ಕಂಡಿದ್ದೇವೆ. ಇನ್ನೊಂದು ಕಡೆಯಿಂದ ನಮಗೆ ಈಗಾಗಲೇ ಗೊತ್ತಿರುವ ರೀತಿಯಲ್ಲಿ ಇವತ್ತು 11 ಗಂಟೆಗೆ ಅವರೇ ಶಿಸ್ತು ಸಮಿತಿ ಎದುರು ಹಾಜರಾಗುವಂಥದ್ದನ್ನು ಮಾಡ್ತೇನೆ ಅಂತ ಹೇಳುವಂಥ ಮಾತನ್ನು ಹೇಳಿದ್ದಾರೆ. ಆದರೆ ಒಂದು ಸ್ವಲ್ಪ ಮಟ್ಟಿಗೆ ಬೇಸರ ಅಂತ ಹೇಳಿದರೆ, 3ನೇ ತಾರೀಕಿಗೆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಕರ್ನಾಟಕಕ್ಕೆ ಬರುವವರು. ಏನೋ ಇದರ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ಪಡ್ಕೊಂಡು ಹೋಗ್ಲಿಕ್ಕೆ ಬರ್ತಾರೆ ಅಂತ ಹೇಳುವಂಥ ಭಾವನೆಗಳು ನಮ್ಮಲ್ಲಿತ್ತು. ಆದರೆ ಅದು ಯಾವುದೇ ರೀತಿಯ ಫಲಕಾರಿ ಆಗಲಿಲ್ಲ. ನಾವು ವಿಚಾರಗಳನ್ನು ಅವರ ಮುಂದೆ ಇಡಲಿಕ್ಕೆ ಪ್ರಯತ್ನ ಪಟ್ಟರು ಕೂಡ ಅವರು ನಾನು ಅದಕ್ಕಾಗಿ ಬಂದವನಲ್ಲ ಅಂತ ಹೇಳುವಂಥ ಮಾತನ್ನು ಹೇಳಿದರು. ಇವತ್ತಿನ ದಿನದಲ್ಲಿ ನಮಗೆ ಅನಿಸ್ತಾ ಇರುವಂಥದ್ದು, ಒಂದೊಂದು ದಿನವೂ ಇದನ್ನು ಮುಂದುವರಿಸುವಂಥದ್ದು ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿಗೆ ಜಾಸ್ತಿ ಡ್ಯಾಮೇಜ್ಗಳನ್ನು ಮಾಡ್ತದೆ ಹೊರತು ಇದರಿಂದ ನಮ್ಮ ವಿರೋಧಿಗಳಿಗೆ ಲಾಭ ಆಗುತ್ತೆ, ನಮ್ಮೊಳಗೆ ಇರುವಂಥ ಕೆಲವರಿಗೂ ಲಾಭ ಆಗ್ಬೋದು. ಆಚೀಚೆ ಸ್ವಲ್ಪ ವ್ಯತ್ಯಾಸಗಳಾದರೆ ನಾವು ನಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಬೋದು ಅಂತ ಹೇಳುವಂಥವರು ಇದ್ದಾರೆ, ಇಲ್ಲ ಅಂತಲ್ಲ, ನಮ್ಮ ಪಾರ್ಟಿಯಲ್ಲೂ ಇದ್ದಾರೆ. ಆದರೆ ನಿನ್ನೆ ನಮ್ಮ ಪ್ರಧಾನ ಕಾರ್ಯದರ್ಶಿಯವರು ಬಂದಿರುವಂಥದ್ದು ಅದು ಸಂಘಟನೆಯ ವಿಚಾರದಲ್ಲಿ ಮಾತ್ರ ಮಾತಾಡಲಿಕ್ಕೆ ಅಂತ ಹೇಳಿದರು. ನಾವು ಇಲ್ಲಿನ ಮಾಹಿತಿಗಳನ್ನು ನೋಡಿ ಈಗಾಗಲೇ ನಮ್ಮ ಒಂದು ತಂಡ ಅಲ್ಲಿದೆ, ಇನ್ನೊಂದು ತಂಡ ಇಲ್ಲಿದೆ, ನೀವು ಇಲ್ಲಿ ಬಂದಿದ್ದೀರಿ, ಸ್ವಲ್ಪ ಮಾಹಿತಿಯನ್ನು ತಗೊಳ್ಳಿ ಅಂತ ನಾವು ಪ್ರಾರಂಭ ಮಾಡಿ ಅವರಲ್ಲಿ ಹೇಳಲಿಕ್ಕೆ ಪ್ರಯತ್ನ ಪಟ್ಟರು ಕೂಡ ಕೇಳಿಸ್ಕೊಂಡ್ರು ಸ್ವಲ್ಪ 1-2-5 ನಿಮಿಷ. ಆದರೆ ಅವರು ಇಲ್ಲ, ಇದನ್ನು ನಾನು ಏನು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರು. ಯಾವುದೋ ನೂತನ ಚುನಾಯಿತ ಸ್ವಲ್ಪ ಅಧ್ಯಕ್ಷರುಗಳು ಏನೋ ಒಂದು ಮೆಮೊರಾಂಡಮ್ ಕೊಡಬೇಕು ಅಂತ ಹೇಳಿದ್ರು ಕೂಡ ಮೆಮೊರಾಂಡಮ್ ಕೊಡಿ, ಆದರೆ ನನಗಿದಕ್ಕೂ ಸಂಬಂಧ ಇಲ್ಲ ಅಂತ ಹೇಳುವಂಥ ಮಾತನ್ನು ಸ್ಪಷ್ಟವಾಗಿ ಹೇಳಿದರು. ನನಗೆ ಅನ್ನಿಸ್ತಾ ಇರುವಂಥದ್ದು, ಇವತ್ತು ನಾನು ಬೀದರ್ನಲ್ಲಿರಬೇಕಾಗಿತ್ತು, ನಾನಿವತ್ತು ಬೀದರ್ಗೆ ಹೋಗಿಲ್ಲ. ನಾನು ಬಾಕಿಯವರ ವಿಚಾರ ನನಗೆ ಗೊತ್ತಿಲ್ಲ, ನಾನಂತೂ ಸ್ಪಷ್ಟವಾಗಿ ತೀರ್ಮಾನ ಮಾಡಿದ್ದೇನೆ, ಯಾವುದೇ ಈ ರೀತಿಯ ಹೋರಾಟಗಳು ನಮ್ಮ ವಿರೋಧಿಗಳ ಮೇಲೆ ನಾವು ಮಾಡ್ತಾ ಇರುವಂಥದ್ರಲ್ಲಿ ನಾವು ಹೋಗಿ ಪಾಲ್ದಾರರಾಗಬೇಕು ಅಂತ ಹೇಳಿದರೆ ನಮ್ಮೊಳಗಿರುವಂಥ ಈ ಸಮಸ್ಯೆಗಳು, ನಮ್ಮೊಳಗಿರುವಂಥ ವಿರೋಧಗಳು ಇದು ಪರಿಹಾರ ಆಗಬೇಕಿಲ್ಲ. ಇದ್ರೆ ಎಲ್ಲಿ ಹೋದರೂ ಕೂಡ ಪ್ರಶ್ನೆಗಳು ಬೇರೆ ಏನು ಉದ್ಭವ ಆಗೋದಿಲ್ಲ. ಇವತ್ತು ಬೀದರಿಗೆ ಹೋಗಿದ್ದಾರೆ, ಬೀದರಿಗೆ ಹೋದವರಲ್ಲಿ ಬೆಳ್ಳಂಬೆಳಿಗ್ಗೆ ಪ್ರಶ್ನೆಗಳು ನನಗೆ ಗೊತ್ತಿದ್ದ ಮಟ್ಟಿಗೆ ಬಂದಿರುವಂಥದ್ದು, ಸ್ವಾಮಿ ನೀವು ಯಾಕೆ ಬಂದಿದ್ದೀರಿ, ಮೊನ್ನೊಮ್ಮೆ ಬಂದು ಎಲ್ಲವನ್ನ ಪಡ್ಕೊಂಡು ಹೋದ್ರಲ್ಲ, ನೀವು ಯಾಕೆ ಬಂದಿದ್ದೀರಿ ಅಂತ ಹೇಳಿ ಪ್ರಶ್ನೆ ಮಾಡಿದರು ಅಂತ ಹೇಳುವಂಥದ್ದು. ಅದರ ಒಬ್ಬ ಸದಸ್ಯರು ನನಗೆ ಹೇಳಿದರು. ಅಂದರೆ ಜನರಿಗೂ ಕೂಡ ಈಗ ನಾವು ಇನ್ನಷ್ಟು ಇದನ್ನು ನಮ್ಮೊಳಗಿನ ಜಟಿಲತೆಯನ್ನು ವಿಸ್ತಾರ ಮಾಡುವಂಥದ್ದೇ ಆಗ್ತದೆ ಹೊರತು ಈ ರೀತಿಯ ನಮ್ಮ ಹೋರಾಟದ ನೆಪ, ಅದು ಈಗೋ ಪ್ರಾಬ್ಲಮ್ನಲ್ಲಿ ನಡೀತಾ ಇರುವಂಥ ವ್ಯವಸ್ಥೆಗಳು ಇದೆಯಲ್ಲ, ಇದು ಒಳ್ಳೆಯದಾಗೋದಿಲ್ಲ ಅಂತ ಹೇಳುವಂಥ ನನ್ನ ಅನಿಸಿಕೆ. ನಾಳೆ ಚಿತ್ರದುರ್ಗ ಮತ್ತು ದಾವಣಗೆರೆಯಲ್ಲಿದೆ. ಈಗಾಗಲೇ ನಮ್ಮ ಇದರ ಉಸ್ತುವಾರಿ ತಗೊಂಡಂಥ
ಅಶ್ವಥ್ ನಾರಾಯಣರು ನನಗೆ ಫೋನ್ ಮಾಡಿದ್ರು, ನಾಳೆ ಆದರೂ ನೀವು ಬರಲೇಬೇಕು ಸರ್ ಅಂತೇಳಿ. ನಾನು ಹೋಗಬೇಕೋ ಬೇಡೋ ಅಂತ ಹೇಳುವಂಥ ಒಂದು ಸಂದಿಗ್ಧ ಕಾಲಘಟ್ಟದಲ್ಲಿ ನಾವಿದ್ದೀವಿ.